ಬೈಲಹೊಂಗಲ ನಗರದಲ್ಲಿ ಸೋಮವಾರ ಸುರಿದ ಭಾರೀ ಮಳೆಯಿಂದ ಅಂಗಡಿ ಮುಗ್ಗಟ್ಟುಗಳು, ವಾಣಿಜ್ಯ ಮಳಿಗೆಗಳು ಹಾಗೂ ಮನೆಗಳಿಗೆ ಅಪಾರ ಪ್ರಮಾಣದ ಹಾನಿಯಾಗಿದ್ದು, ಹಾನಿಗೊಳಗಾದ ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರಿಗೆ ಸರ್ಕಾರ ತಕ್ಷಣ ಪರಿಹಾರ ವಿತರಿಸಬೇಕು ಎಂದು ಜೆಡಿಎಸ್ ಜಿಲ್ಲಾ ಘಟಕ ಆಗ್ರಹಿಸಿದೆ. ನಗರದ ಪ್ರಮುಖ ಬಜಾರ್ ರಸ್ತೆಯಿಂದ ನಗರಸಭೆ ಕಚೇರಿವರೆಗೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ ಮಾಡಲ್ಗಿ ಅವರ ನೇತೃತ್ವದಲ್ಲಿ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ಪ್ರತಿಭಟನೆ ನಡೆಸಿ ನಗರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ ಮಾಡಲ್ಗಿ, ಭಾರಿ ಮಳೆಯಿಂದ ನಗರದ ಹಲವು ವಾರ್ಡ್ಗಳಲ್ಲಿ ಹಳ್ಳಗಳು, ಗಟಾರಗಳು ಹಾಗೂ ಚರಂಡಿಗಳು ತುಂಬ ಹರಿದ ಪರಿಣಾಮ ಮಳೆ ನೀರು ರಸ್ತೆಗಳ ಮೇಲೆ ನುಗ್ಗಿ ಚರಂಡಿಯ ತ್ಯಾಜ್ಯಗಳು ರಸ್ತೆಗಳಿಗೆ ತೇಲಿ ಬಂದಿವೆ. ಇದರಲ್ಲಿ ನಗರದಲ್ಲಿ ಅವ್ಯವಸ್ಥೆ ಉಂಟಾಗಿ ವಾಣಿಜ್ಯ ಮಳಿಗೆಗಳು ಹಾಗೂ ಅಂಗಡಿ ಮುಗ್ಗಟ್ಟುಗಳಿಗೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಹಾನಿಗೊಳಗಾಗಿವೆ ಎಂದು ದೂರಿದರು. ಕೆಲವೆಡೆ ರಸ್ತೆಯಲ್ಲಿ ನಿಲ್ಲಿಸಿದ ದ್ವಿಚಕ್ರ ವಾಹನಗಳು ಸಹ ನೀರಿನ ಅಂಶಕ್ಕೆ ತೇಲಿ ಹೋಗಿದ್ದು, ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಗರಸಭೆ ಸಮರ್ಪಕ ಒಳಚರಂಡಿ ವ್ಯವಸ್ಥೆ ನಿರ್ಮಿಸದಿರುವುದು ಹಾಗೂ ಮಳೆ ನೀರು ಸರಾಗವಾಗಿ ಹರಿದು ಹೋಗುವ ವ್ಯವಸ್ಥೆ ಇಲ್ಲದಿರುವುದೇ ಈ ದುರ್ಘಟನೆಗೆ ಪ್ರಮುಖ ಕಾರಣವಾಗಿದೆ ಎಂದು ಆರೋಪಿಸಿದರು. ಮಳೆಯಿಂದ ನಗರದ ವಿವಿಧ ವಾರ್ಡ್ಗಳಲ್ಲಿ ಮನೆಗಳು ಜಲಾವೃತಗೊಂಡಿದ್ದು, ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ತೀವ್ರ ಆರ್ಥಿಕ ನಷ್ಟ ಅನುಭವಿಸಿದ್ದಾರೆ. ಹೀಗಾಗಿ ಸರ್ಕಾರ, ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಡಳಿತ ಕೂಡಲೇ ಹಾನಿಯ ಸಮೀಕ್ಷೆ ನಡೆಸಿ ಸಂತ್ರಸ್ತ ವ್ಯಾಪಾರಸ್ಥರು, ಮನೆ ಮಾಲೀಕರು ಹಾಗೂ ಸಾರ್ವಜನಿಕರಿಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದರು. ಮನವಿಗೆ ಸ್ಪಂದಿಸಿ ಶೀಘ್ರ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಈ ವೇಳೆ ರಾಜ್ಯ ರೈತ ಸಂಘಗಳ ಮಹಾಸಂಘದ ರೈತ ಸದಸ್ಯರು, ಬೀದಿ ಬದಿ ವ್ಯಾಪಾರಿಗಳು, ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಇದ್ದರು. ನಿನ್ನೆ ಮಳೆ ಆದಂದ ಯಾವ ಅಧಿಕಾರನು ಬಂದಿಲ್ರಿ. ಮಾಲ್ ಎಲ್ಲಾ ಹೋಗೈತಿ. ನಮ್ ಫುಟ್ವೇರ್ ಶಾಪ್ ಐತ್ರಿ. ಮಾಲ್ ಅನ್ನೋದು ಏನು ಓದಿಲ್ಲ. ತಿನ್ನಾಕ ಅಲ್ಲಿ ಮನಿ ತಿನ್ನಾಕ ಒಂದ್ ಅಕ್ಕಿ ಸುದಕ್ಕಿಲ್ಲ. ಮಾಲ್ ಲಕ್ಷ ಗಂಟ್ಲೆ ಮಾಲ್ ಎಲ್ಲ ಸಣ್ಣ ಸಣ್ಣ ಮಕ್ಳ ಅದಾವ್ರಿ. ನಮ್ಮ ಇದನ್ನ ಎಲ್ಲ ಗಡ್ರ ನೀರ್ ಹಿಡ್ದು ಎಲ್ಲಾ ಹಿಡ್ದು ಫ್ರಿಜ್ ಇದನ್ನ ಎಲ್ಲಾ ಬಿದ್ದು ಏನು ಓದಲ್ರಿ. ನಮ್ದ ಬಡ್ರು ಬಂದ್ರಿ ಹೆಣ್ಮಕ್ಳು ದುಡ್ಕೊಂತಿತ್ತವ. ಒಬ್ಬ ಅಧಿಕಾರಿನೂ ಬಂದಲ್ಲ. ಪೂರ್ತಿ ಇದನ್ನ ಆಗೋಬಿಟ್ಟ. ಇಲ್ಲಿ ತನಕ ನೋಡಿದಾರೆ ಅಧಿಕಾರಿ ಬೆಟ್ಟಕ್ಕನಂತ. ಇಲ್ಲಿ 2 ಗಂಟೆಯಿಂದ ಇಲ್ಲಿ ತನಕ ನೋಡಿದಾರೆ. ಯಾವ ಅಧಿಕಾರಿನೂ ಬಂದಲ್ಲ.